ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಜೊತೆಗೆ ಮಾಜಿ MLA ಪ್ರೀತಮ್ ಗೌಡ ಅವರು ಮತ್ತು ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿಗೆ ಬಂದರು. ಸುಮಾರು 1 ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೆಯಿತು. ಅವರ ಭಾವನೆಗಳು, ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು. ನನ್ನ ಕನ್ಸರ್ನ್ಸ್ ಏನಿದೆ ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ ಅದನ್ನು ನಾನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು, ನೀವು ನಮ್ಮೊಂದಿಗೆ ಇರಬೇಕು, ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ಟರು. ನಾಳೆ ದಿನ ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ 1 ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿಗಳು, ಮಂಡ್ಯದಲ್ಲಿ ನಮ್ಮ ಫಾಲೋವರ್ಸ್, ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರ ಅಭಿಪ್ರಾಯ ಏನಿದೆ, ಅವರ ಭಾವನೆ ಏನಿದೆ ಈ ಸಮಯದಲ್ಲಿ ಅದನ್ನು ನಾನು ಕೇಳಬೇಕಾಗಿರೋ ಒಂದು ಕರ್ತವ್ಯ ನನ್ನದು. ನಾಳೆ ಅವ್ರು ಬರಲಿ, ಅವರಿಂದನೂ ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ಮೇಡಮ್, ಈಗ ನೀವು ರಾಜಕಾರಣ ಬೇಕಾದ್ರೆ ಬಿಡ್ತೀನಿ, ಮಂಡ್ಯ ಬಿಡಲ್ಲ ಅನ್ನೋ ಒಂದು ಸ್ಲೋಗನ್ ನೀವು ಇಟ್ಕೊಂಡಿದ್ದೀರಿ, ಬಿಡಲ್ಲ ಅಂತ. ಈಗ ನೇರವಾಗಿ ಕುಮಾರಸ್ವಾಮಿಯವರಿಗೆ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಮುಂದಿರುವಂಥದ್ದು ಒಂದು ಅವರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲ ನೀವು ಪಕ್ಷೇತರವಾಗಿ ಅಥವಾ ಹಿಂದೆ ನಿಂತ ರೀತಿಯಲ್ಲಿ ನಿಲ್ಲಬೇಕಾಗುತ್ತೆ. ನಿಮ್ಮ ನಿಲುವೇನು? ಅವ್ರು ಕೊಟ್ಟಿರುವಂಥ ಭರವಸೆಗೆ ಏನಾದರೂ ಕೂಡ ನೀವು ಮನ್ನಣೆ ಕೊಟ್ಟು BJPಯಲ್ಲೇ ಸಪೋರ್ಟ್ ಮಾಡ್ತೀರಾ, ಹೇಗೆ ಅಂತ? ಅಲ್ಲ, ಈಗ BJP ಸಪೋರ್ಟ್ ಅನ್ನೋದು ಒಂದು ಕಡೆ, ನಾನು ಹೇಳದ್ನಲ್ಲ, ನನ್ನ ಸಪೋರ್ಟರ್ಸು, ನನ್ನ ಬೆಂಬಲಿಗರು ಅವರೇನು ಹೇಳ್ತಾರೆ ಅನ್ನೋದು ಫಸ್ಟ್ ಕೇಳಬೇಕಾಗಿರೋ ಆದ್ಯತೆ ನನಗೆ. ಫಸ್ಟ್ ಅದು ನನ್ನ ಪ್ರಯಾರಿಟಿ. ನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಈ ಸಮಯದಲ್ಲಿ ಅನ್ನೋದಕ್ಕಿಂತ ಎಲ್ಲವೂ ಅಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ನನ್ನ ಬೆಂಬಲಿಗರ ಮುಂದೆ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿ 5 ವರ್ಷಗಳ ಹಿಂದೆ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟ ಒಂದು ಜಿಲ್ಲೆ ನಂದು, ನನ್ನ ಕ್ಷೇತ್ರ, ಅವ್ರ ಮುಂದೆನೇ ನಾನು ಈ ಒಂದು ನಿಲುವನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ಖಂಡಿತ ನನ್ನ ಮಾತನ್ನು ನಾನು ಉಳಿಸ್ಕೊಂಡೇ ಬಂದಿದ್ದೀನಿ. ಈಗ ಯಾವುದೇ ಕ್ಷೇತ್ರ ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರಗಳ ಆಫರ್ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಮಾಧ್ಯಮದ ಅವ್ರಿಗೂ ಎಲ್ಲರೂ ಇದು ಯಾರು ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿದೆ. ನನಗೆ ಹಲವಾರು ರೀತಿಯ ಆಫರ್ ಇತ್ತು, ಬೇರೆ ಪಕ್ಷದಿಂದನೂ ಒಂದಷ್ಟು ಆಫರ್ಸ್ ಬಂದದ್ದಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ. ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ, ಅದು ನಿಮಗೆ ಈಗ ಸ್ಪಷ್ಟ ಆಗಿದೆ. ನಾನು ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದರ ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡೇ ಬರ್ತಾ ಇದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಏನೇ ಇದ್ರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದನ್ನು ನಾನು ಈ ವಿಷಯನ ಅವ್ರಿಗೆ ಹೇಳಿದ್ದೀನಿ. ನಾನು ವಿಜೇಂದ್ರ ಅವ್ರಿಗೆ ಖಂಡಿತ ಇನ್ನು ಫ್ಯೂ ಡೇಸ್ ಅಲ್ಲಷ್ಟೇ ನಾನು ಮಂಡ್ಯಕ್ಕೆ ಬಂದು ಅಲ್ಲೇ ನನ್ನ ಅಂತಿಮ ನಿರ್ಧಾರ ಅಂದರೆ ಫಸ್ಟ್ ರೌಂಡ್ ನಾನು ನಾಳೆ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲೇ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ನನ್ನ ನಿಲುವನ್ನು ಘೋಷಣೆ ಮಾಡ್ತೇನೆ. ಮೈತ್ರಿ ಟಿಕೆಟ್ ಏನು ಕುಮಾರಸ್ವಾಮಿ ಅವ್ರಿಗೆ ಹೋಗಿರೋದ್ರಿಂದ ಸುಮಲತಾ ಮೇಡಮ್ ಅವ್ರಿಗೆ ಏನಾದರೂ ಅಸಮಾಧಾನ ಇದೆ? ನೋಡಿ, ಅವ್ರಿಗೆ ಹೋಗಿದೆ ಇವ್ರಿಗೆ ಹೋಗಿದೆ ಅನ್ನೋ ಮಾತನ್ನ ನಾನು ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡಲ್ಲ. ನನ್ನ ಆಸೆ ಏನಿತ್ತು, BJP ಆ ಸೀಟ್ನ ಉಳಿಸ್ಕೊಂಡ್ರೆ ನಾವು ಒಂದು ಒಳ್ಳೆ ಫೈಟ್ನ ಕೊಡ್ಬೋದಾಗಿತ್ತು. ಜಿಲ್ಲೆಯಲ್ಲಿ ಪಕ್ಷಕ್ಕೂ ಒಂದು ಫಸ್ಟ್ ಟೈಮ್ ಒಂದು ಅಸ್ತಿತ್ವ ಅನ್ನೋದನ್ನ ನಾವು ತರುವಂತ ಒಂದು ಪ್ರಯತ್ನವನ್ನ ಮಾಡ್ಬೋದಾಗಿತ್ತು ಅಂತ ನನ್ನ ಫೈಟ್ ಇತ್ತು. ಈಗ ಅದಾಗಿಲ್ಲ. ಈಗ ಆಗೋಗಿರೋದನ್ನ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಸೊ ಮುಂದೆ ಏನು ಅನ್ನೋದು ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ. ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಸುಮಲತಾ ಅವರು ನನಗೇನು ಶಾಶ್ವತ ಶತ್ರು ಅಲ್ಲ, ನನ್ನ ಅಕ್ಕನ ರೀತಿಯಲ್ಲಿ ಭೇಟಿಗೆ ಕೂಡ ನಾನು ಸಿದ್ಧ ಅಂತ ಒಂದು ಮಾತಾಡಿದ್ರು ನಿನ್ನೆ ಕೂಡ. ಭೇಟಿಗೆ ಅಲ್ಲ, ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆನೂ ಇಲ್ಲ. ಭೇಟಿ ಮಾಡೋದು
ಯಾರೇ ನಮ್ಮ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ಸರ್, ನಿಮ್ಮ ಬೆಂಬಲಿಗರು ಮೈತ್ರಿ ನಾಯಕರನ್ನೇ ಬೆಂಬಲಿಸಬೇಕು ಅಂತ ಬಂದಾಗ ನೀವು ಕುಮಾರಸ್ವಾಮಿ ಪರವಾಗಿ ಏನಾದ್ರು ಕೂಡ ಕ್ಯಾಂಪೇನ್ ಪ್ರಚಾರಕ್ಕೆ ನೋಡಿ, ತುಂಬಾ ನಾನು ಒಂದು ಹೆಜ್ಜೆ ನಾನು ಇನ್ನೂ ಹಾಕಿಲ್ಲ, ನೀವು 10 ಹೆಜ್ಜೆದು ಕೇಳ್ತಾ ಇದ್ದೀರಾ. ಇವೆಲ್ಲದಕ್ಕೂ ನಾನು ಕ್ಲಾರಿಟಿ ಮಂಡ್ಯದಲ್ಲೇ ಕೊಡ್ತೀನಿ. ನಾರಾಯಣಗೌಡರು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು ಮೇಡಮ್, ನಿಮ್ಮ ಗಮನಕ್ಕೆ ಇರುತ್ತೆ ಅಂತ. ಯಾವುದು ಹೇಳಿ? ಶುಗರ್ ವಿಚಾರದಲ್ಲಿ, ಮೈಸೂರು ಫ್ಯಾಕ್ಟರಿ ವಿಚಾರದಲ್ಲಿ ನನ್ನ ಒಂದಷ್ಟು ಕಾರ್ಯ ಕೂಡ ಇದೆ. ಸುಮಲತಾ ಅವರು ಒಬ್ಬರೇ ಇಲ್ಲ, ನಾನು ಕೂಡ ನಿಂತು ಮಾಡ್ತಿದ್ದೆ ಆ ಟೈಮಲ್ಲಿ ಅಂತ ಹೇಳ್ತಾ ಇದ್ದೆ. ಅಲ್ಲ, ನಾನು ಫಸ್ಟ್ ಮೈ ಶುಗರ್ ವಿಷಯದಲ್ಲಿ ನಾನು ನನ್ನ ಒಂದು ಪ್ರಯತ್ನ ಆರಂಭ ಮಾಡಿದಾಗ ನಾರಾಯಣಗೌಡರು ಇನ್ನೂ ಅವಾಗ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡು ಇಲ್ಲ, ಮಿನಿಸ್ಟ್ರು ಆಗಿರಲಿಲ್ಲ. ಅವ್ರ ಪ್ರಯತ್ನ ಅಂದರೆ ಅವ್ರ ಸಪೋರ್ಟ್ ಇದ್ದೇ ಇದೆ, ನಾನು ಅದನ್ನ ಇಲ್ಲ ಅಂತ ಇಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ರೇನೆ ಅಂತ ಒಂದು ದೊಡ್ಡ ವಿಷಯ ಆಗೋದು. ಬಟ್ ಅದರಲ್ಲಿ ನಾನು ಮುಖ್ಯವಾಗಿ ಕ್ರೆಡಿಟ್ ಕೊಡೋದು ಯಡಿಯೂರಪ್ಪನವ್ರಿಗೆ. ಅವರು ತುಂಬಾನೇ ಸಪೋರ್ಟಿವ್ ಆಗಿ ನಿಂತು ಒಂದು ದೃಢ ನಿರ್ಧಾರ ಆ ಟೈಮಲ್ಲಿ ತಗೊಂಡ್ರು. ಅದನ್ನು ಮುಂದುವರಿಸಿ ಬೊಮ್ಮಾಯಿ ಅವರೂ ಅದಕ್ಕೆ ಒಂದು ಅನುದಾನ 50 ಕೋಟಿ ಕೊಟ್ಟು ಅದನ್ನ ಪುನಃ ಚಾಲನೆ ಮಾಡುವಂತ ವಿಷಯ ಮಾಡಿದ್ರು. ಇದರಲ್ಲಿ ಎರಡನೇ ಮಾತಿಲ್ಲ. ಮೇಡಮ್, ವಿಜೇಂದ್ರ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆ ಇದಿದೆ ಅಂತ ಮಾತನಾಡುವಾಗ ಈಗ ಈ ಸೀಟನ್ನು ಬಿಟ್ಟು ಬೇರೆ ಏನಾದರೂ ಆಫರ್ ಕೊಟ್ಟಿದ್ದಾರೆ? ಅಲ್ಲ, ಈ ಸೀಟನ್ನು ಬಿಟ್ಟು ಬೇರೆ ಆಫರ್ ಅಂದ್ರೆ ಲೋಕಸಭಾ ಸೀಟ್ ಬಿಟ್ಟು ಬೇರೆ ಏನಾದರೂ ರಾಜ್ಯಸಭಾ ಮುಂದಿನ ದಿನಗಳಲ್ಲಿ ಇಲ್ಲ, ಆ ರೀತಿ ನಾವು ಮಾತಾಡೂ ಇಲ್ಲ, ಆ ರೀತಿ ಕೇಳೋ ಅಭ್ಯಾಸನೂ ನನಗಿಲ್ಲ. ಆ ರೀತಿ ಕೇಳಿ ಪಡ್ಕೊಳ್ಳೋ ಒಂದು ಅಭ್ಯಾಸ ಇದ್ದಿದ್ರೆ ಆ ಕಥೆನೇ ಬೇರೆ ತರ ಇರ್ತಾ ಇತ್ತು. ಇವತ್ತು ನೀವು ಇದನ್ನೆಲ್ಲ ಕೇಳ್ತಾನೆ ಇರಲಿಲ್ಲ ನನ್ನ ಮುಂದೆ ನಿಂತು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಜೊತೆಗೆ ಮಾಜಿ MLA ಪ್ರೀತಮ್ ಗೌಡ ಅವರು ಮತ್ತೆ ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿಗೆ ಬಂದರು. ಸುಮಾರು 1 ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೀತು. ಅವರ ಭಾವನೆಗಳು, ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು. ನನ್ನ ಕನ್ಸರ್ನ್ಸ್ ಏನಿದೆ ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ, ಅದನ್ನು ನಾನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು, ನೀವು ನಮ್ಮೊಂದಿಗೆ ಇರಬೇಕು, ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ಟರು. ನಾಳೆ ದಿನ ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ 1 ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿರು, ಮಂಡ್ಯದಲ್ಲಿ ನಮ್ಮ ಫಾಲೋವರ್ ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರ ಅಭಿಪ್ರಾಯ ಏನಿದೆ, ಅವರ ಭಾವನೆ ಏನಿದೆ ಈ ಸಮಯದಲ್ಲಿ, ಅದನ್ನು ನಾನು ಕೇಳಬೇಕಾಗಿರೋ ಒಂದು ಕರ್ತವ್ಯ ನನ್ನದು. ನಾಳೆ ಅವ್ರು ಬರಲಿ, ಅವರಿಂದಾನೂ ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ಮೇಡಮ್, ಈಗ ನೀವು ರಾಜಕಾರಣ ಬೇಕಾದ್ರೆ ಬಿಡ್ತೀನಿ, ಮಂಡ್ಯ ಬಿಡಲ್ಲ ಅನ್ನೋ ಒಂದು ಸ್ಲೋಗನ್ ನೀವು ಇಟ್ಕೊಂಡಿದ್ದೀರಿ, ಬಿಡಲ್ಲ ಅಂತ. ಈಗ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಘೋಷಣೆ ಆಗಿರೋದು. ಈ ಸಂದರ್ಭದಲ್ಲಿ ನಿಮ್ಮ ಮುಂದಿರುವಂಥದ್ದು ಒಂದು ಅವರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲ ನೀವು ಪಕ್ಷೇತರವಾಗಿ ಅಥವಾ ಹಿಂದೆ ನಿಂತ ರೀತಿಯಲ್ಲಿ ನಿಲ್ಲಬೇಕಾಗುತ್ತೆ. ನಿಮ್ಮ ನಿಲುವೇನು? ಅವ್ರು ಕೊಟ್ಟಿರುವಂಥ ಭರವಸೆಗೆ ಏನಾದರೂ ಕೂಡ ನೀವು ಮನ್ನಣೆ ಕೊಟ್ಟು BJPಯಲ್ಲೇ ಸಪೋರ್ಟ್ ಮಾಡ್ತೀರಾ, ಹೇಗೆ ಅಂತ? ಅಲ್ಲ, ಈಗ BJP ಸಪೋರ್ಟ್ ಅನ್ನೋದು ಒಂದು ಕಡೆ, ನಾನು ಹೇಳದ್ನಲ್ಲ, ನನ್ನ ಸಪೋರ್ಟರ್ಸು, ನನ್ನ ಬೆಂಬಲಿಗರು ಅವ್ರೇನು ಹೇಳ್ತಾರೆ ಅನ್ನೋದು ಫಸ್ಟ್ ಕೇಳಬೇಕಾಗಿರೋ ಆದ್ಯತೆ ನನಗೆ. ಫಸ್ಟ್ ಅದು ನನ್ನ ಪ್ರಯಾರಿಟಿ. ನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಈ ಸಮಯದಲ್ಲಿ ಅನ್ನೋದಕ್ಕಿಂತ ಎಲ್ಲವೂ ಅಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ನನ್ನ ಬೆಂಬಲಿಗರ ಮುಂದೆ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿ 5 ವರ್ಷಗಳ ಹಿಂದೆ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟ ಒಂದು ಜಿಲ್ಲೆ ನನ್ನ ಕ್ಷೇತ್ರ, ಅವ್ರ ಮುಂದೆನೇ ನಾನು ಈ ಒಂದು ನಿಲುವನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ.
ಖಂಡಿತ ನನ್ನ ಮಾತನ್ನ ನಾನು ಉಳಿಸ್ಕೊಂಡೇ ಬಂದಿದ್ದೀನಿ. ಈಗ ಯಾವುದೇ ಕ್ಷೇತ್ರ ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರಗಳ ಆಫರ್ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಮಾಧ್ಯಮದ ಅವ್ರಿಗೂ ಎಲ್ಲರೂ ಇದು ಯಾರು ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿದೆ. ನನಗೆ ಹಲವಾರು ರೀತಿಯ ಆಫರ್ ಇತ್ತು, ಬೇರೆ ಪಕ್ಷದಿಂದನೂ ಒಂದಷ್ಟು ಆಫರ್ಸ್ ಬಂದದ್ದಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಾನೆ ಮಾತು ಹೇಳಿದ್ದೀನಿ. ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ, ಅದು ನಿಮಗೆ ಈಗ ಸ್ಪಷ್ಟ ಆಗಿದೆ. ನಾನು ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದರ ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡೇ ಬರ್ತಾ ಇದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಏನೇ ಇದ್ರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದನ್ನು ನಾನು ಈ ವಿಷಯನ ಅವ್ರಿಗೆ ಹೇಳಿದ್ದೀನಿ. ನಾನು ವಿಜೇಂದ್ರ ಅವ್ರಿಗೆ ಖಂಡಿತ ಇನ್ನು ಫ್ಯೂ ಡೇಸ್ ಅಲ್ಲಷ್ಟೇ ನಾನು ಮಂಡ್ಯಕ್ಕೆ ಬಂದು ಅಲ್ಲೇ ನನ್ನ ಅಂತಿಮ ನಿರ್ಧಾರ ಅಂದರೆ ಫಸ್ಟ್ ರೌಂಡ್ ನಾನು ನಾಳೆ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲೇ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ನನ್ನ ನಿಲುವನ್ನು ಘೋಷಣೆ ಮಾಡ್ತೇನೆ. ಮೈತ್ರಿ ಟಿಕೆಟ್ ಏನು ಕುಮಾರಸ್ವಾಮಿ ಅವ್ರಿಗೆ ಹೋಗಿರೋದ್ರಿಂದ ಸುಮಲತಾ ಮೇಡಮ್ ಅವ್ರಿಗೆ ಏನಾದರೂ ಅಸಮಾಧಾನ ಇದೆ? ನೋಡಿ, ಅವ್ರಿಗೆ ಹೋಗಿದೆ ಇವ್ರಿಗೆ ಹೋಗಿದೆ ಅನ್ನೋ ಮಾತನ್ನ ನಾನು ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡಲ್ಲ. ನನ್ನ ಆಸೆ ಏನಿತ್ತು, ಬಿಜೆಪಿ ಆ ಸೀಟ್ನ ಉಳಿಸ್ಕೊಂಡ್ರೆ ನಾವು ಒಂದು ಒಳ್ಳೆ ಫೈಟ್ನ ಕೊಡ್ಬೋದಾಗಿತ್ತು. ಜಿಲ್ಲೆಯಲ್ಲಿ ಪಕ್ಷಕ್ಕೂ ಒಂದು ಫಸ್ಟ್ ಟೈಮ್ ಒಂದು ಅಸ್ತಿತ್ವ ಅನ್ನೋದನ್ನ ನಾವು ತರುವಂತ ಒಂದು ಪ್ರಯತ್ನವನ್ನ ಮಾಡ್ಬೋದಾಗಿತ್ತು ಅಂತ ನನ್ನ ಫೈಟ್ ಇತ್ತು. ಈಗ ಅದಾಗಿಲ್ಲ, ಈಗ ಆಗೋಗಿರೋದನ್ನ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಸೊ ಮುಂದೆ ಏನು ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ. ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಸುಮಲತಾ ಅವರು ನನಗೆ ಶಾಶ್ವತ ಶತ್ರು ಅಲ್ಲ, ನನ್ನ ಅಕ್ಕನ ರೀತಿಯಲ್ಲಿ ಭೇಟಿಗೆ ಕೂಡ ನಾನು ಸಿದ್ಧ ಅಂತ ಒಂದು ಮಾತಾಡಿದ್ರು ನಿನ್ನೆ ಕೂಡ. ಭೇಟಿಗೆ ಅಲ್ಲ, ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆ ಏನೂ ಇಲ್ಲ. ಭೇಟಿ ಮಾಡೋದು ಯಾರೇ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ಸರ್, ನಿಮ್ಮ ಬೆಂಬಲಿಗರು ಮೈತ್ರಿ ನಾಯಕರನ್ನೇ ಬೆಂಬಲಿಸಬೇಕು ಅಂತ ಬಂದಾಗ ನೀವು ಕುಮಾರಸ್ವಾಮಿ ಪರವಾಗಿ ಏನಾದ್ರು ಕೂಡ ಕ್ಯಾಂಪೇನ್ ಪ್ರಚಾರಕ್ಕೆ ನೋಡಿ, ತುಂಬಾ ನಾನು ಒಂದು ಹೆಜ್ಜೆ ನಾನು ಇನ್ನೂ ಹಾಕಿಲ್ಲ, ನೀವು 10 ಹೆಜ್ಜೆದು ಕೇಳ್ತಾ ಇದ್ದೀರಾ. ಇವೆಲ್ಲದಕ್ಕೂ ನಾನು ಕ್ಲಾರಿಟಿ ಮಂಡ್ಯದಲ್ಲೇ ಕೊಡ್ತೀನಿ. ನಾರಾಯಣ್ ಗೌಡರು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು ಮೇಡಮ್, ನಿಮ್ಮ ಗಮನಕ್ಕೆ ಇರುತ್ತೆ ಅಂತ. ಯಾವುದು ಹೇಳಿ? ಮೈಸೂರು ಫ್ಯಾಕ್ಟರಿ ವಿಚಾರದಲ್ಲಿ ನನ್ನ ಒಂದಷ್ಟು ಕಾರ್ಯ ಕೂಡ ಇದೆ. ಸುಮಲತಾ ಅವರು ಒಬ್ಬರೇ ಇಲ್ಲ, ನಾನು ಕೂಡ ನಿಂತು ಮಾಡ್ತಿದ್ದೆ ಆ ಟೈಮಲ್ಲಿ ಅಂತ ಹೇಳ್ತಾ ಇದ್ದೆ. ಅಲ್ಲ, ನಾನು ಫಸ್ಟ್ ಮೈಶುಗರ್ ವಿಷಯದಲ್ಲಿ ನಾನು ನನ್ನ ಒಂದು ಪ್ರಯತ್ನ ಆರಂಭ ಮಾಡಿದಾಗ ನಾರಾಯಣಗೌಡರು ಇನ್ನೂ ಅವಾಗ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡು ಇಲ್ಲ, ಮಿನಿಸ್ಟ್ರು ಆಗಿರಲಿಲ್ಲ. ಅವ್ರ ಪ್ರಯತ್ನ ಅಂದರೆ ಅವ್ರ ಸಪೋರ್ಟ್ ಇದ್ದೇ ಇದೆ, ನಾನು ಅದನ್ನು ಇಲ್ಲ ಅಂತ ಇಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ರೇನೆ ಅಂತ ಒಂದು ದೊಡ್ಡ ವಿಷಯ ಆಗೋದು. ಬಟ್ ಅದರಲ್ಲಿ ನಾನು ಮುಖ್ಯವಾಗಿ ಕ್ರೆಡಿಟ್ ಕೊಡೋದು ಯಡಿಯೂರಪ್ಪನವ್ರಿಗೆ. ಅವರು ತುಂಬಾ ಸಪೋರ್ಟಿವ್ ಆಗಿ ನಿಂತು ಒಂದು ದೃಢ ನಿರ್ಧಾರ ಆ ಟೈಮಲ್ಲಿ ತಗೊಂಡ್ರು. ಅದನ್ನು ಮುಂದುವರಿಸಿ ಬೊಮ್ಮಾಯಿ ಅವರೂ ಅದಕ್ಕೆ ಒಂದು ಅನುದಾನ 50 ಕೋಟಿ ಕೊಟ್ಟು ಅದನ್ನು ಪುನಃ ಚಾಲನೆ ಮಾಡುವಂಥ ವಿಷಯ ಮಾಡಿದ್ರು. ಇದರಲ್ಲಿ ಎರಡನೇ ಮಾತಿಲ್ಲ. ಮೇಡಮ್, ವಿಜೇಂದ್ರ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆ ಇದಿದೆ ಅಂತ ಮಾತನಾಡುವಾಗ ಈಗ ಈ ಸೀಟನ್ನು ಬಿಟ್ಟು ಬೇರೆ ಏನಾದರೂ ಆಫರ್ ಕೊಟ್ಟಿದ್ದಾರೆ? ಅಲ್ಲ, ಈ ಸೀಟನ್ನು ಬಿಟ್ಟು ಬೇರೆ ಆಫರ್ ಅಂದ್ರೆ ಲೋಕಸಭಾ ಸೀಟ್ ಬಿಟ್ಟು ಬೇರೆ ಏನಾದರೂ ರಾಜ್ಯಸಭಾ ಮುಂದಿನ ದಿನಗಳಲ್ಲಿ ಇಲ್ಲ, ಆ ರೀತಿ ನಾವು ಮಾತಾಡೂ ಇಲ್ಲ, ಆ ರೀತಿ ಕೇಳೋ ಅಭ್ಯಾಸನೂ ನನಗಿಲ್ಲ. ಆ ರೀತಿ ಕೇಳಿ ಪಡ್ಕೊಳ್ಳೋ ಒಂದು ಅಭ್ಯಾಸ ಇದ್ದಿದ್ರೆ ಆ ಕಥೆನೇ ಬೇರೆ ತರ ಇರ್ತಾ ಇತ್ತು. ಇವತ್ತು ನೀವು ಇದನ್ನೆಲ್ಲ ಕೇಳ್ತಾನೆ ಇರಲಿಲ್ಲ ನನ್ನ ಮುಂದೆ ನಿಂತು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು, ಜೊತೆಗೆ ಮಾಜಿ MLA ಪ್ರೀತಮ್ ಗೌಡ ಅವರು ಮತ್ತು ಮಂಜು ಅವರು ಎಲ್ಲ ಬಂದು ಮಾತಾಡಬೇಕು ಅಂತ ಇಲ್ಲಿಗೆ ಬಂದರು. ಸುಮಾರು 1 ಗಂಟೆ ಕಾಲ ನಾವು ಒಂದು ಸುದೀರ್ಘವಾದ ಚರ್ಚೆನೂ ನಡೀತು. ಅವರ ಭಾವನೆಗಳು, ಅವರ ನಿರೀಕ್ಷೆ ಏನಿದೆ ಅವರು ವ್ಯಕ್ತಪಡಿಸಿದ್ರು. ನನ್ನ ಕನ್ಸರ್ನ್ಸ್ ಏನಿದೆ ನನ್ನ ಜಿಲ್ಲೆಯ ಬಗ್ಗೆ ಅಥವಾ ಈ ಒಂದು ಚುನಾವಣೆ ಬಗ್ಗೆ, ಅದನ್ನು ನಾನು ಅವರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಪಾರ್ಟಿಗೆ ನಿಮ್ಮ ಸಹಕಾರ ಬೇಕು, ನೀವು ನಮ್ಮೊಂದಿಗೆ ಇರಬೇಕು, ಪಾರ್ಟಿ ಜಾಯಿನ್ ಆಗಬೇಕು ಅನ್ನೋವಂಥ ವಿಷಯನ ನನ್ನ ಮುಂದೆ ಇಟ್ಟರು. ನಾಳೆ ದಿನ
ನನ್ನ ಬೆಂಬಲಿಗರು ಒಂದಷ್ಟು ಜನ ಮಂಡ್ಯದಿಂದ ಇಲ್ಲಿಗೆ ಒಂದು ವಾರದಿಂದ ಬರಬೇಕು ಅಂತ ಕಾಯ್ತಿರೋರು ನಾಳೆ ಬರ್ತಾ ಇದ್ದಾರೆ. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿಗಳು, ಮಂಡ್ಯದಲ್ಲಿ ನಮ್ಮ ಫಾಲೋವರ್ ಸಪೋರ್ಟರ್ಸ್ ಯಾರಿದ್ದಾರೆ ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರ ಅಭಿಪ್ರಾಯ ಏನಿದೆ, ಅವರ ಭಾವನೆ ಏನಿದೆ ಈ ಸಮಯದಲ್ಲಿ ಅದನ್ನು ನಾನು ಕೇಳಬೇಕಾಗಿರೋ ಒಂದು ಕರ್ತವ್ಯ ನನ್ನದು. ನಾಳೆ ಅವ್ರು ಬರಲಿ, ಅವರಿಂದಾನೂ ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ಮೇಡಮ್, ಈಗ ನೀವು ರಾಜಕಾರಣ ಬೇಕಾದ್ರೆ ಬಿಡ್ತೀನಿ, ಮಂಡ್ಯ ಬಿಡಲ್ಲ ಅನ್ನೋ ಒಂದು ಸ್ಲೋಗನ್ ನೀವು ಇಟ್ಕೊಂಡಿದ್ದೀರಿ, ಬಿಡಲ್ಲ ಅಂತ. ಈಗ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಘೋಷಣೆ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಮುಂದಿರುವಂಥದ್ದು ಒಂದು ಅವರಿಗೆ ಸಪೋರ್ಟ್ ಮಾಡಬೇಕು, ಇಲ್ಲ ನೀವು ಪಕ್ಷೇತರವಾಗಿ ಅಥವಾ ಹಿಂದೆ ನಿಂತ ರೀತಿಯಲ್ಲಿ ನಿಲ್ಲಬೇಕಾಗುತ್ತೆ. ನಿಮ್ಮ ನಿಲುವೇನು? ಅವ್ರು ಕೊಟ್ಟಿರುವಂಥ ಭರವಸೆಗೆ ಏನಾದರೂ ಕೂಡ ನೀವು ಮನ್ನಣೆ ಕೊಟ್ಟು BJPಯಲ್ಲೇ ಸಪೋರ್ಟ್ ಮಾಡ್ತೀರಾ ಹೇಗೆ ಅಂತ? ಅಲ್ಲ, ಈಗ BJP ಸಪೋರ್ಟ್ ಅನ್ನೋದು ಒಂದು ಕಡೆ, ನಾನು ಹೇಳದ್ನಲ್ಲ, ನನ್ನ ಸಪೋರ್ಟರ್ಸು, ನನ್ನ ಬೆಂಬಲಿಗರು ಅವ್ರೇನು ಹೇಳ್ತಾರೆ ಅನ್ನೋದು ಫಸ್ಟ್ ಕೇಳಬೇಕಾಗಿರೋ ಆದ್ಯತೆ ನನಗೆ. ಫಸ್ಟ್ ಅದು ನನ್ನ ಪ್ರಯಾರಿಟಿ. ನಂತರ ನನ್ನ ನಿಲುವೇನು ಅನ್ನೋದು ನಾನು ಸ್ಪಷ್ಟವಾಗಿ ನಾನು ಮಂಡ್ಯದಲ್ಲೇ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಈ ಸಮಯದಲ್ಲಿ ಅನ್ನೋದಕ್ಕಿಂತ ಎಲ್ಲವೂ ಅಲ್ಲೇ ನಾನು ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ ನನ್ನ ಬೆಂಬಲಿಗರ ಮುಂದೆ ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಿ ಒಂದು 5 ವರ್ಷಗಳ ಹಿಂದೆ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟ ಒಂದು ಜಿಲ್ಲೆ ನಂದು, ನನ್ನ ಕ್ಷೇತ್ರ, ಅವ್ರ ಮುಂದೆನೇ ನಾನು ಈ ಒಂದು ನಿಲುವನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ಖಂಡಿತ ನನ್ನ ಮಾತನ್ನು ನಾನು ಉಳಿಸ್ಕೊಂಡೇ ಬಂದಿದ್ದೀನಿ. ಈಗ ಯಾವುದೇ ಕ್ಷೇತ್ರ ಸುಲಭವಾಗಿ ಗೆಲ್ಲುವಂಥ ಕ್ಷೇತ್ರಗಳ ಆಫರ್ ಇತ್ತು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ಅದು ಮಾಧ್ಯಮದ ಅವ್ರಿಗೂ ಎಲ್ರೂ ಇದು ಯಾರು ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಗೊತ್ತಿದೆ. ನನಗೆ ಹಲವಾರು ರೀತಿಯ ಆಫರ್ ಇತ್ತು, ಬೇರೆ ಪಕ್ಷದಿಂದನೂ ಒಂದಷ್ಟು ಆಫರ್ಸ್ ಬಂದದ್ದು ಆಗ್ಲೂ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟರೆ ನಾನು ಎಲ್ಲೂ ನಿಲ್ಲಲ್ಲ ಅಂತಲೇ ಮಾತು ಹೇಳಿದ್ದೀನಿ. ಹಾಗೆ ನಾನು ಬೇರೆ ಎಲ್ಲೂ ನಿಲ್ತಾ ಇಲ್ವಲ್ಲ, ಅದು ನಿಮಗೆ ಈಗ ಸ್ಪಷ್ಟ ಆಗಿದೆ. ನಾನು ಯಾವ ರೀತಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದನ್ನು ಪ್ರತಿಯೊಂದೂ ನಾನು ನಿಭಾಯಿಸ್ಕೊಂಡೇ ಬರ್ತಾ ಇದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಏನೇ ಇದ್ರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅದನ್ನು ನಾನು ಈ ವಿಷಯನ ಅವ್ರಿಗೆ ಹೇಳಿದ್ದೀನಿ. ನಾನು ವಿಜಯೇಂದ್ರ ಅವ್ರಿಗೆ ಖಂಡಿತ ಇನ್ನು ಫ್ಯೂ ಡೇಸಲ್ಲಷ್ಟೇ ನಾನು ಮಂಡ್ಯಕ್ಕೆ ಬಂದು ಅಲ್ಲೇ ನನ್ನ ಅಂತಿಮ ನಿರ್ಧಾರ, ಅಂದರೆ ಫಸ್ಟ್ ರೌಂಡ್ ನಾನು ನಾಳೆ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಅಲ್ಲೇ ಒಂದು ಸಭೆಯನ್ನು ಕರೆದು ಅಲ್ಲೇ ನಾನು ನನ್ನ ನಿಲುವನ್ನು ಘೋಷಣೆ ಮಾಡ್ತೀನಿ. ಮೈತ್ರಿ ಟಿಕೆಟ್ ಏನು ಕುಮಾರಸ್ವಾಮಿ ಅವ್ರಿಗೆ ಹೋಗಿರೋದ್ರಿಂದ ಕುಮಾರಸ್ವಾಮಿ ಮೇಡಮ್ ಅವ್ರಿಗೆ ಏನಾದರೂ ಅಸಮಾಧಾನ ಇಲ್ಲ? ನೋಡಿ, ಅವ್ರಿಗೆ ಹೋಗಿದೆ ಇವ್ರಿಗೆ ಹೋಗಿದೆ ಅನ್ನೋ ಮಾತನ್ನ ನಾನು ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡಲ್ಲ. ನನ್ನ ಆಸೆ ಏನಿತ್ತು, BJP ಆ ಸೀಟ್ನ ಉಳಿಸ್ಕೊಂಡ್ರೆ ನಾವು ಒಂದು ಒಳ್ಳೆ ಫೈಟ್ನ ಕೊಡ್ಬೋದಾಗಿತ್ತು. ಜಿಲ್ಲೆಯಲ್ಲಿ ಪಕ್ಷಕ್ಕೂ ಒಂದು ಫಸ್ಟ್ ಟೈಮ್ ಒಂದು ಅಸ್ತಿತ್ವ ಅನ್ನೋದನ್ನು ನಾವು ತರುವಂತ ಒಂದು ಪ್ರಯತ್ನವನ್ನ ಮಾಡ್ಬೋದಾಗಿತ್ತು ಅಂತ ನನ್ನ ಫೈಟ್ ಇತ್ತು. ಈಗ ಅದಾಗಿಲ್ಲ, ಈಗ ಆಗೋಗಿರೋದನ್ನ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಸೊ ಮುಂದೆ ಏನು ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ. ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಸುಮಲತಾ ಅವರು ನನಗೆ ಶಾಶ್ವತ ಶತ್ರು ಅಲ್ಲ, ನನ್ನ ಅಕ್ಕನ ರೀತಿಯಲ್ಲಿ ಭೇಟಿಗೆ ಕೂಡ ನಾನು ಸಿದ್ಧ ಅಂತ ಒಂದು ಮಾತಾಡಿದ್ರು ನಿನ್ನೆ ಕೂಡ. ಭೇಟಿಗೆ ನೀವೇನಾದ್ರು? ಅಲ್ಲ, ಭೇಟಿಗೆ ನಂದೇನು ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆನೂ ಇಲ್ಲ. ಭೇಟಿ ಮಾಡೋದು ಯಾರೇ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ಸರ್, ನಿಮ್ಮ ಬೆಂಬಲಿಗರು ಮೈತ್ರಿ ನಾಯಕರನ್ನೇ ಬೆಂಬಲಿಸಬೇಕು ಅಂತ ಬಂದಾಗ ನೀವು ಕುಮಾರಸ್ವಾಮಿ ಪರವಾಗಿ ಏನಾದ್ರು ಕೂಡ ಕ್ಯಾಂಪೇನ್ಗೆ ಬಂದು ಪ್ರಚಾರಕ್ಕೆ ನೋಡಿ, ತುಂಬಾ ನಾನು ಒಂದು ಹೆಜ್ಜೆ ನಾನು ಇನ್ನೂ ಹಾಕಿಲ್ಲ, ನೀವು 10 ಹೆಜ್ಜೆದು ಕೇಳ್ತಾ ಇದ್ದೀರಾ. ಇವೆಲ್ಲದಕ್ಕೂ ನಾನು ಕ್ಲಾರಿಟಿ ಮಂಡ್ಯದಲ್ಲೇ ಕೊಡ್ತೀನಿ. ನಾರಾಯಣ್ ಗೌಡರು ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು ಮೇಡಮ್, ನಿಮ್ಮ ಗಮನಕ್ಕೆ ಇರುತ್ತೆ ಅಂತ. ಯಾವುದು ಹೇಳಿ? ಶುಗರ್ ವಿಚಾರದಲ್ಲಿ, ಮೈಸೂರು ಫ್ಯಾಕ್ಟ್ರಿ ವಿಚಾರದಲ್ಲಿ ನನ್ನ ಒಂದಷ್ಟು ಕಾರ್ಯ ಕೂಡ ಇದೆ. ಸುಮಲತಾ ಅವರು ಒಬ್ಬರೇ ಇಲ್ಲ, ನಾನು ಕೂಡ ನಿಂತು ಮಾಡ್ತಿದ್ದೆ ಆ ಟೈಮಲ್ಲಿ ಅಂತ ಹೇಳ್ತಾ ಇದ್ದೆ. ಅಲ್ಲ, ನಾನು ಫಸ್ಟ್ ಮೈಶುಗರ್ ವಿಷಯದಲ್ಲಿ ನನ್ನ ಒಂದು ಪ್ರಯತ್ನ ಆರಂಭ ಮಾಡಿದಾಗ ನಾರಾಯಣ್ ಗೌಡರು ಇನ್ನೂ ಅವಾಗ
BJP ಪಕ್ಷಕ್ಕೆ ಸೇರ್ಕೊಂಡು ಇಲ್ಲ, ಮಿನಿಸ್ಟ್ರು ಆಗಿರಲಿಲ್ಲ. ಅವ್ರ ಪ್ರಯತ್ನ ಅಂದರೆ ಅವ್ರ ಸಪೋರ್ಟ್ ಇದ್ದೇ ಇದೆ, ನಾನು ಅದನ್ನು ಇಲ್ಲ ಅಂತ ಇಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ರೇನೆ ಅಂತ ಒಂದು ದೊಡ್ಡ ವಿಷಯ ಆಗೋದು. ಬಟ್ ಅದರಲ್ಲಿ ನಾನು ಮುಖ್ಯವಾಗಿ ಕ್ರೆಡಿಟ್ ಕೊಡೋದು ಯಡಿಯೂರಪ್ಪನವ್ರಿಗೆ. ಅವರು ತುಂಬಾ ಸಪೋರ್ಟಿವ್ ಆಗಿ ನಿಂತು ಒಂದು ದೃಢ ನಿರ್ಧಾರ ಆ ಟೈಮಲ್ಲಿ ತಗೊಂಡ್ರು. ಅದನ್ನು ಮುಂದುವರಿಸಿ ಬೊಮ್ಮಾಯಿ ಅವರೂ ಅದಕ್ಕೆ ಒಂದು ಅನುದಾನ 50 ಕೋಟಿ ಕೊಟ್ಟು ಅದನ್ನು ಪುನಃ ಚಾಲನೆ ಮಾಡುವಂಥ ವಿಷಯ ಮಾಡಿದ್ರು. ಇದರಲ್ಲಿ ಎರಡನೇ ಮಾತಿಲ್ಲ. ಮೇಡಮ್, ವಿಜಯೇಂದ್ರ ನೇರ ಈ ಭವಿಷ್ಯದಲ್ಲಿ ಅವರಿಗೆ ಒಳ್ಳೆ ಇದಿದೆ ಅಂತ ಮಾತನಾಡುವಾಗ ಈಗ ಈ ಸೀಟನ್ನು ಬಿಟ್ಟು ಬೇರೆ ಏನಾದರೂ ಆಫರ್ ಕೊಟ್ಟಿದ್ದಾರೆ? ಅಲ್ಲ, ಈ ಸೀಟನ್ನು ಬಿಟ್ಟು ಬೇರೆ ಆಫರ್ ಅಂದರೆ ಲೋಕಸಭಾ ಸೀಟ್ ಬಿಟ್ಟು ಬೇರೆ ಏನಾದರೂ ರಾಜ್ಯಸಭಾ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಬಿಜೆಪಿಯಲ್ಲಿ ಇದ್ದರೆ ಇಲ್ಲ, ಆ ರೀತಿ ನಾವು ಮಾತಾಡೂ ಇಲ್ಲ. ಆ ರೀತಿ ಕೇಳೋ ಅಭ್ಯಾಸನೂ ನನಗಿಲ್ಲ. ಆ ರೀತಿ ಕೇಳಿ ಪಡ್ಕೊಳ್ಳೋ ಒಂದು ಅಭ್ಯಾಸ ಇದ್ದಿದ್ರೆ ಆ ಕಥೆನೇ ಬೇರೆ ತರ ಇರ್ತಾ ಇತ್ತು. ಇವತ್ತು ನೀವು ಇದನ್ನೆಲ್ಲ ಕೇಳ್ತಾನೆ ಇರಲಿಲ್ಲ ನನ್ನ ಮುಂದೆ ನಿಂತು.